ಉತ್ತರ ಸಮಾಚಾರದಲ್ಲಿ ಈಗ ಕಾರವಾರದ ಸುದ್ದಿ ನೋಡ್ತಾ ಹೋಗೋಣ. ಅಪಾಯ ಮಟ್ಟವನ್ನ ತಲುಪ್ತಾ ಇದೆಯಾ ಉತ್ತರ ಕನ್ನಡದ ಪಶ್ಚಿಮ ಘಟ್ಟ? ಇಂಥದ್ದೊಂದು ಪ್ರಶ್ನೆ ಮೂಡ್ತಾ ಇದೆ. ಅಭಿವೃದ್ಧಿಯ ಹೆಸರಲ್ಲಿ ಕಾಡು ಬೆಟ್ಟ ಗುಡ್ಡಗಳ ಸರ್ವನಾಶ ಆಗ್ತಾ ಇದೆ. ಇದು ಅಪಾಯವನ್ನ ಹೆಚ್ಚು ಮಾಡ್ತಾ ಇದೆ. ಕಾಡು ಗುಡ್ಡಗಳ ನಾಶನೇ ಭೂಕಂಪನಕ್ಕೆ ಕಾರಣವಾಗ್ತಾ ಇದೆಯಾ? ಇಂತಹ ಒಂದಿಷ್ಟು ಅನುಮಾನಗಳು ಮುನ್ನೆಲೆಗೆ ಬರ್ತಾ ಇದೆ. ಇಲ್ಲಿ ಆದಂತಹ ಒಂದಿಷ್ಟು ಭೂಕಂಪನದಿಂದ ಜನ ಆತಂಕದಲ್ಲಿದ್ದಾರೆ. ಸಹಜವಾಗಿ ಕಳೆದ 2 ದಿನಗಳಿಂದ ಹಲವು ಕಡೆಗಳಲ್ಲಿ ಭೂಕಂಪನದ ಅನುಭವ ಆಗಿದೆ. ಕಾರವಾರದ ಜಿಲ್ಲೆಯ ಸುತ್ತಮುತ್ತ, ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ಭೂಕಂಪನ ಅನುಭವ ಕಳೆದ 2 ದಿನಗಳಿಂದ ಆಗ್ತಾ ಇದೆ. ದೇವಿಮನೆ ಘಾಟ್ನಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದೆ. ಕುಮಟಾ, ಶಿರಸಿ, ಯಲ್ಲಾಪುರ ಭಾಗದ ಹಲವು ಕಡೆಗಳಲ್ಲಿ ಭೂಕಂಪಿಸಿದಂತ ಅನುಭವ ಆಗಿದೆ. ಹೀಗಾಗಿ ಕಳೆದ 2 ದಿನಗಳಿಂದ ಅಲ್ಲಿನ ಸ್ಥಳೀಯರು ಆತಂಕದಲ್ಲಿದ್ದ. 1 ಗಂಟೆ ನಡುವೆ ಸುಮಾರು 5 ಬಾರಿ ಭೂಮಿ ಕಂಪಿಸಿದ್ದ ಅನುಭವ ಆಗಿದೆ. ಶಿರಸಿ, ಕುಮಟಾ, ಯಲ್ಲಾಪುರ ತಾಲೂಕಿನ ಜನರಲ್ಲಿ ಆತಂಕ ಮೂಡಿದೆ. ಸಹಜವಾಗಿರುತ್ತೆ. ಯಾಣ ವ್ಯಾಪ್ತಿಯಲ್ಲಿ 3.5 ಮ್ಯಾಗ್ನಿಟ್ಯೂಡ್ನಲ್ಲಿ ಭೂಕಂಪನ ಆಗಿದೆ. ಹಲವು ತಾಲೂಕುಗಳ ವ್ಯಾಪ್ತಿಯಲ್ಲಿ 1 ಗಂಟೆಯ ನಡುವೆ 5 ಬಾರಿ ಭೂಮಿ ಕಂಪಿಸಿದಂತ ಅನುಭವ ಆಗಿದೆ. ಹೀಗಾಗಿ ಜನ ಸಹಜವಾಗಿ ಆತಂಕಕ್ಕೀಡಾಗಿದ್ದಾರೆ. ಶಿರಸಿ, ಕುಮಟಾ, ಯಲ್ಲಾಪುರ ಈ ಭಾಗದಲ್ಲಿ ಅತಿ ಹೆಚ್ಚಿನ ಭೂಕಂಪನದ ಅನುಭವ ಆಗಿರೋದು. ಇದಕ್ಕೆಲ್ಲ ಕಾರಣ ಏನು ಅನ್ನುವಂಥ ಪ್ರಶ್ನೆಗಳು ಬಂದಾಗ ಒಂದಿಷ್ಟು ಅದಕ್ಕೆ ಸಹಜವಾದಂಥ ಉತ್ತರಗಳು ಕೂಡ ಸಿಗ್ತಾ ಇದೆ. ಗುಡ್ಡ ಬೆಟ್ಟಗಳ ಸರ್ವನಾಶ ಅಭಿವೃದ್ಧಿ ಹೆಸರಲ್ಲಿ ಮಾಡ್ತಾ ಇರೋದು ಇದಕ್ಕೆ ಕಾರಣ ಅಂತ ಆರೋಪ ಮಾಡಲಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆ ವ್ಯಾಪ್ತಿಯ ಪಶ್ಚಿಮ ಘಟ್ಟ ಅಪಾಯದಲ್ಲಿದೆಯಾ ಎಂಬುದೀಗ ದೊಡ್ಡ ಪ್ರಶ್ನೆಯಾಗಿರುವಂಥದ್ದು. ಯಾಕಂದರೆ ಕಳೆದ 2-3 ದಿನಗಳ ಹಿಂದೆ ಅಷ್ಟೇ ಇಲ್ಲಿ ಏನೋ ಭೂಕಂಪದ ಅನುಭವ ಕೂಡ ಆಗಿದೆ. ಸೊ ಇದರಿಂದಾಗಿ ಜನರು ಈಗ ಕೂಡ ಸಾಕಷ್ಟೊಂದು ಭೀತಿಯಲ್ಲಿದ್ದಾರೆ. 2 ದಿನಗಳ ಕಾಲ ಅಂದರೆ ಈಗ 30 ತಾರೀಕಿನ ರಾತ್ರಿ ಹಾಗೂ 1 ತಾರೀಕಿನಂದು ಕೂಡ ಇಲ್ಲಿ ಭೂಮಿ ಸಾಕಷ್ಟು ಬಾರಿ ಸುಮಾರು 5 ಬಾರಿ ಕಂಪಿಸಿರುವಂಥದ್ದು. ಬೆಳಗ್ಗೆ 11:30ಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಈ ನಡುವೆ ಸುಮಾರು ದೊಡ್ಡ ಸೌಂಡ್ ಆಗಿದೆ. ಅದರೊಟ್ಟಿಗೆ ಭೂಮಿ ಕೂಡ ಕಂಪಿಸಿರುವಂಥದ್ದು. ಸೊ ಇದನ್ನು ಜನರು ಸಾಕಷ್ಟು ಭೀತಿಯಲ್ಲಿದ್ದಾರೆ. ನಾವು ನೋಡ್ಕೋಬೋದು. ಈಗ ನಾವೀಗ ದೇವಿಮನೆ ಘಾಟ್ ಪ್ರದೇಶದಲ್ಲಿದ್ದೇವೆ. ಸೊ ಇಲ್ಲಿನ ಈ ವ್ಯಾಪ್ತಿಯಲ್ಲಿ ಏನಿದೆ ಇದು ಸಾಕಷ್ಟು ಒಂದು ಘಾಟ್ ಏರಿಯಾ. ಇಂಥ ಪ್ಲೇಸಲ್ಲಿ ಏನು ಭೂಕಂಪದ ಅನುಭವ ಆಗಿದೆ. ಸೊ ಈ ಪ್ಲೇಸ್ ಮಾತ್ರ ಅಲ್ಲದೆ ಬಂಡಲ ಆಗಿರ್ಬೋದು, ರಾಗಿಹೊಸಳ್ಳಿ ಆಗಿರ್ಬೋದು, ಶಿರಸಿ ಕೆಲವು ಕಡೆ ಹಾಗೂ ಯಲ್ಲಾಪುರ ಆಗಿರ್ಬೋದು, ಸಿದ್ದಾಪುರ ಕಡೆಗಳಲ್ಲೂ ಕೂಡ ಇಲ್ಲಿ ಏನೋ ಭೂಕಂಪದ ಅನುಭವ ಆಗಿರುವಂಥದ್ದು. ಸೊ ಇದರಿಂದಾಗಿ ಜನರು ಭೀತಿಯಲ್ಲಿದ್ದಾರೆ. ಮತ್ತು ಇಲ್ಲಿ ಏನೋ ಹೇಳ್ಕೊಬೋದು, ಇಲ್ಲಿ ಏನೋ ಗುಡ್ಡ ಪ್ರದೇಶ ಇರುವಂಥದ್ದು. ಈಗ ರೋಡು ಕನ್ಸ್ಟ್ರಕ್ಷನ್ಗೆ ಈಗಾಗಲೇ ಒಂದು ಕೆಲಸನೂ ಕೂಡ ಕಾಮಗಾರಿ ನಡೀತಿದೆ. ಆದರೆ ಈಗ ಇಲ್ಲಿ ಪ್ರತಿಯೊಂದು ಕಡೆ ಕೂಡ ಈ ರೋಡನ್ನು ಸ್ಟ್ರೈಟ್ ಕಟ್ ಮಾಡಿದ್ದಾರೆ. ಒಂದು ಕಡೆ ಭೂಕಂಪದ ಅನುಭವ, ಭೂಮಿ ಹಲ್ಚಲಾಗ್ತಿದೆ, ಭೂಮಿಯ ಅಡಿಯಲ್ಲಿ ಸಾಕಷ್ಟು ಏನೋ ಮೂವ್ಮೆಂಟ್ ಆಗ್ತಿದೆ, ಭೂಕಂಪ ಆಗಾಗ ಕಾಣಿಸ್ಕೊಳ್ತಿರುವಂಥದ್ದು. ಸೊ ಇದೀಗ ಮತ್ತೊಂದು ಕಡೆ ಈಗ ಜನರೇ ನಿರ್ಮಾಣ ಮಾಡ್ತಿರುವಂತಹ ಏನೋ ತಪ್ಪುಗಳಿಂದಾಗಿ ಮತ್ತೆ ಒಂದು ಕಲಾಮಿಟಿ ಆಗುವಂಥ ಸಾಧ್ಯತೆ ಕೂಡ ಇದೆ. ಇಲ್ಲಿ ಕೆಳಗೆ ದೇವಸ್ಥಾನ ಕೂಡ ಇರುವಂಥ. ಸೊ ದೇವಸ್ಥಾನ ಮೇಲೆ ಕೂಡ ಮುನ್ನೆ ಆದಂತಹ ಏನೋ ಭೂಕಂಪದ ಪ್ರಭಾವ ಬಿದ್ದಿದೆ. ಸೊ ಇಲ್ಲಿ ಜನರನ್ನು ಸಾಕಷ್ಟು ಭೀತಿಯಲ್ಲಿದ್ದಾರೆ. ಯಾಕಂದರೆ ಇಷ್ಟು ವರ್ಷಗಳ ಕಾಲ ಇಲ್ಲಿ ಎಂಥ ಅನುಭವ ಆಗಿರಲಿಲ್ಲ. ಆದರೆ ಈಗ ಪ್ರಥಮವಾಗಿ ಇಲ್ಲಿ ಇಂಥ ಒಂದು ಅನುಭವ ಆಗಿರುವಂಥದ್ದು. ಸೊ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ನಮ್ಮ ಸ್ಥಳೀಯರಿದ್ದಾರೆ. ಅವ್ರ ಜೊತೆ ನೇರವಾಗಿ ಮಾತಾಡುವ. ಸರ್, ಏನಾಗಿತ್ತು? ಎಷ್ಟು ಹೊತ್ತಿಗೆ ಏನಾಗಿತ್ತು? 11:30ಯಿಂದ 1 ಗಂಟೆವರೆಗೆ 5 ಬಾರಿ ಭೂಮಿ ಕಂಪಿಸಿದೆ. 1ರಿಂದ 3 ಸೆಕೆಂಡ್ವರೆಗೆ 5 ಬಾರಿ ಭೂಮಿ ಒಂದು ದೊಡ್ಡ ಶಬ್ದದೊಂದಿಗೆ ಭೂಮಿ ಕಂಪಿಸಿದೆ. ಮತ್ತೆ ಯಾಕೆ ಇಲ್ಲಿ ಕೆಲವೊಂದು ಮನೆಯಲ್ಲೆಲ್ಲ ಪಾತ್ರ ಪಗಡಿಗಳೆಲ್ಲ ಕೆಳಗೆ ಬಿದ್ದಿದ್ದಾವೆ ಆ ಒಂದು ಇದಕ್ಕೆ ಇಂಪ್ಯಾಕ್ಟಿಗೆ. ಈ ಹಿಂದೆ ಇಂಥ ಇನ್ನೂ ಅನುಭವ ಆಗಲಿಲ್ಲ. ಸ್ಥಳೀಯರು ಕೆಲವರು ಹಳಬರು ಹೇಳ್ತಾರೆ ಒಂದು 30-35 ವರ್ಷದ ಹಿಂದೆ ಒಂದು ಸಣ್ಣ ಅನುಭವ ಆಗಿತ್ತು ಅಂತೇಳಿ. ಆದರೆ ಇಷ್ಟು 5 ಸರಿ ಯಾವಾಗಲೂ ಭೂಮಿ ಕಂಪಿಸಲಿಲ್ಲ. ಒಂದು ದೊಡ್ಡ ಬಾಂಬ್ ಹಾಕಿದ ಶಬ್ದದಾಗಿ ಆಗಿ ಇಡೀ ಭೂಮಿ ಕಂಪಿಸಿದೆ. ಯಾಕಂದ್ರೆ ನೀವು ಘಟ್ಟ ಪ್ರದೇಶದಲ್ಲಿ ಇದ್ದೀವಿ, ಪಕ್ಕದಲ್ಲಿ ಗುಡ್ಡ ಬೇರೆ ಇದೆ. ಸೊ ಇಂಥ ಒಂದು ಭೂಮಿ ಕಂಪಿಸಿದ ಅನುಭವ ಆದಾಗ ನಿಮ್ಗೆ ಏನು ಅನಿಸ್ತು ಸರ್? ನಾವು ನಾವು ಭಯಭೀತರಾಗಿದ್ವಿ. ಏನಪ್ಪ ಏನಾಯಿತು ಅಂತೇಳಿ. ಏನೋ ಒಂದು ಬ್ಲಾಸ್ಟಿಂಗ್ ನಡೀತಾ ಅಂತ ನೋಡಿದ್ವಿ, ವಿಚಾರ ಮಾಡಿದ್ವಿ. ಆರ್ಎನ್ಎಸ್ನವ್ರು ಇಲ್ಲ, ನಾವು ಸಂಡೇ ಇವತ್ತು ಯಾವುದೇ ಬ್ಲಾಸ್ಟಿಂಗ್ ನಾವು ಮಾಡಲಿಲ್ಲ ಹೇಳುವಂಥದ್ದು ಅವರಿಂದ ಉತ್ತರ ಬಂತು. ಇವತ್ತು ಯಾವುದೇ ಕಾಮಗಾರಿ ಮಾಡಲಿಲ್ಲ, ನಾವು ಯಾವುದೇ ಬ್ಲಾಸ್ಟಿಂಗ್ ಆಗಲಿಲ್ಲ ಇವತ್ತು ಅಂತೇಳಿ. ಮಾಡಲಿಲ್ಲ ಕೂಡ ಅವರು, ಬ್ಲಾಸ್ಟಿಂಗ್ ಮಾಡಲಿಲ್ಲ ಅವರು ಆ ದಿವಸ. ಇದು ಇಲ್ಲ ಸ್ಥಳೀಯರ ಅಭಿಪ್ರಾಯ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ್ ಜೊತೆ ಬರ್ತಾರೆ ಚಲಾಳಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.